ಬೇಗ ಮಲ್ಕೊಳ್ರಿ, ಇಲ್ಲಾಂದ್ರೆ ಹೊತ್ತಕ್ಕೆ ಹಾಲಿರೋದಕ್ಕೂ ಕ್ಯೂನಲ್ಲಿ ನಿಲ್ಬೇಕಾಗತ್ತೆ. ಮಲ್ಕೊಳ್ಳಿ. ಈಸಿಯಾಗಿ ಹೇಳ್ತಾಳೆ, ಕನ್ಸಲ್ಲಿ ಹಾವು ಬಂದಿದ್ದು ನನಗೆ ತಾನೆ. ಹೀಗೆ ಮಲ್ಕೊಂಡ್ರೆ ಮತ್ತೆ ಕನ್ಸಲ್ಲಿ ಹಾವು ಬರುತ್ತೆ ಅಂತ ಭಯ ಆಗ್ತಿದ್ಯಾರಪ್ಪ. ಏನು ಮಾಡಲಿ? ಹೇಗ್ರಿ, ಸ್ವಲ್ಪ ಧೈರ್ಯ ಹೇಳಿ. ನನ್ನ ಜಡೆ ಇದು. ಅಯ್ಯೋ, ಜಡೆನಾ? ನನ್ನ ಕರ್ಮ. ಹಾವಿನ ಎಡೆ, ಹೆಂಗಸರ ಜಡೆ ಎಲ್ಲ ಒಂದೇ ತರ ಕಾಣಿಸ್ತಾ ಇದೆ ನನಗೆ. ಸುಮ್ಮನೆ ಮಲ್ಕೊಳ್ರಿ. ಅಂಜನಾಗರ್ಭ ಸಂಭೂತಂ ವಾಯುಪುತ್ರೋ ಮಹಾಬಲ ಕುಮಾರ ಬ್ರಹ್ಮಚಾರಿತ ತಸ್ಮೈ ಶ್ರೀ ಹನುಮತೆ ನಮಃ. ಹೇ ಸ್ವಾಮಿನಾಥ ಕರುಣಾಕರ ದೀನ ಬಂಧು ಶ್ರೀ ಪಾರ್ವತಿ ಜಮಕ ಮಗಜ್ಜ ಬದ್ನಂದು ಏನಪ್ಪ ಹುತ್ತ ಕಾಲರ್ದು ಬಂದ್ಯಾನಯ್ಯ? ಹಾಕದ್ವಪ್ಪ, ಹಾಕಿದ್ವಿ ಅಪ್ಪ. ಇರುವುದು ಒಂದೇ ಹುತ್ತ, ಅದಕ್ಕಿರುವುದು ಮೂರೇ ತೂತ. ಹುತ್ತಕ್ಕೆ ಹಾಲೆರೆಯಲು ಜನಸಾಗರ, ಹುತ್ತಕ್ಕೆ ಹಾಲೆರೆಯಲು ಜನಸಾಗರ. ಅಯ್ಯೋ, ಹುತ್ತದಿಂದ ಹೊರಬರಲು ನಿಜನಾಗರ. ಜನರೆಲ್ಲರೂ ಓಡ್ರ ಓಡ್ರ ಓಡ್ರ. ಅಪ್ಪ, ಈ ದುಂಡಿ ರಾಜ್ ಅವ್ರ ತರ ಗುಂಡಿ ರಾಜ್ ಅಂತ ಕಾವ್ಯನಾಮ ಇಟ್ಕೊಂಡು ಹನಿಗವನ ಬರಿಬೇಕು ಅಂತ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬಾ ಚೆನ್ನಾಗಿದೆ. ನೀನೊಬ್ನೇ ಓದ್ದೆ. ರೀ, ಈಗ ತಾನೇ ಪೂಜೆ ಮುಗಿಸ್ಕೊಂಡು ದೋಷ ಎಲ್ಲ ಕಳ್ಕೊಂಡು ಬಂದಿದ್ದೇವೆ. ಪುರೋಹಿತರು ಹೇಳಿದ್ದಾರೆ ಇನ್ ಮುಂದೆ ಯಾವ ತೊಂದ್ರೆನೂ ಇಲ್ಲ ಅಂತ. ಮತ್ತೆ ನೀವ್ ಹೀಗೆ ಶುರು ಹಚ್ಕೊಂಡ್ರೋ ನಿಜವಾದ ಹಾವೇ ಮನೆಗೆ ಬಂದ್ಬಿಡುತ್ತಷ್ಟೇ. ಓ ಗಿರಿ, ನನ್ನ ಉದ್ದೇಶನೇ ನಿನಗೆ ಅರ್ಥ ಆಗ್ತಾ ಇಲ್ಲ. ನಾವು ಅವಾಗ ಟಿವಿಲಿ ನೋಡಲ್ವಾ, ಹುತ್ತಕ್ಕೆ ಹಾಲು ಹಾಕಿದ್ರೆ ಹುತ್ತದ ಮಣ್ಣು ಹಾವಿನ ಶ್ವಾಸಕೋಶಕ್ಕೆ ಸೇರ್ಕೊಂಡು ಪಾಪ ಅದರ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ. ಅಪ್ಪ ಸೈಂಟಿಸ್ಟ್ ಯಾರು? ದಡ್ಡ, ನೀನೇ ಸೈಂಟಿಸ್ಟು. ನೀನು ಹೀಗೆ ತಲಹರಟೆ ಮಾತಾಡ್ತಿದ್ರೆ ನಿಜವಾದ ಹಾವು ಬಂದು ನಿನ್ನ ಕಚ್ಚದೆ ಹೋದ್ರೆ ನನ್ನ ಮೀಸೆನ ಬಳಸ್ಕೊಂಡ್ಬಿಡ್ತೀನಿ. ಆಹಾ, ಇಲ್ದಿರೋ ಮೀಸೆನ ಬೆಳೆಸಿ ಮತ್ತೆ ಬೋಳಿಸ್ಕೊಳ್ತೀನಪ್ಪ. ನೀನೇನಪ್ಪನ ಇಲ್ಲ KGF ಇನಾಯತ್ ಖಲೀಲ ಮಗನ ಮೇಲೆ ಸೇಡ್ ತೀರ್ಸ್ಕೋತಿಯಲ್ಲ. ಮತ್ತೆ ರಾತ್ರಿ ಬೆಕ್ಕಿನ ಮರಿ ತರ ಹೆದರ್ಕೊಂಡಿದ್ರಿ? ಅದು ರಾತ್ರಿ, ಇದು ಹಗಲು. ನಮಗೀಗ ಧೈರ್ಯ ಬಂದಿದೆ, ಉತ್ಸಾಹ ಬಂದಿದೆ, ಉಲ್ಲಾಸ ಬಂದಿದೆ. ಉಲ್ಲಾಸದ ಹುತ್ತದಲ್ಲಿ ಇಣುಕುತಿದೆ ಹಾವೊಂದು. ಅಯ್ಯೋ ಭಗವಂತ, ನಾನು ಮೀಸೆ ಬಿಟ್ಟು ಮತ್ತೆ ಬಳಸ್ಕೊಂಡ್ರು ಪರವಾಗಿಲ್ಲ. ಇವನು ಬುದ್ಧಿ ಕಲ್ಸಕ್ಕೆ ನಿಜವಾದ ಹಾವನ್ನ ಕಳ್ಸಪ್ಪ. ನೋಡಿದ್ಯಾಗಿರಿ, ಅಪ್ಪ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವ್ ಹೀಗೆ ಆಡ್ತಾ ಇದ್ರೆ ಬ್ಲ್ಯಾಕ್ ಮೇಲ್ ಅಲ್ಲ, ಬ್ಲ್ಯಾಕ್ ಕೋಬ್ರಾನೇ ಮನೆಗೆ ಬರುತ್ತೆ. ಮೊದಲು ಪ್ರಣಿ ಕೈಲಿ ಸ್ಕಂದಂಗೆ ಪೂಜೆ ಮಾಡಿಸ್ಬೇಕು. ದೇವ್ರ ಮನೆಗೆ ಬನ್ನಿ. ಬನ್ನಿ ಮಾವ. ಪ್ರಣಿ, ಸ್ಕಂದ ಬನ್ನಿ ದೇವ್ರ ಮನೆಗೆ. ಅಯ್ಯೋ ಹೆದರಿಸ್ತೆ. ಬಾಗಿದು ಕುಳ್ಕೊಂಡಿದ್ಯಾ? ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಅಪ್ಪ, ನಂಗೊಂದು ಡೌಟು. ನಿಂಗೂನಾ? ನಂಗೇನೆ. ಮುಂದುವರ್ಸು. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡಿದ್ರೆ ಪ್ರಾಬ್ಲಮ್ ಹೆಂಗೋ ಆಗುತ್ತೆ. ಈ ಹುಷಾರಿಲ್ದೇ ಇರೋ ಪೇಷಂಟ್ಸು ನನ್ನನ್ನು ಹುಷಾರ್ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾರೆ. ಅದೇ ಡಾಕ್ಟರ್ಸು ನನಗ್ ಪೇಷಂಟ್ಸ್ ಬರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತಾರೆ. ಈಗ ಪೇಷಂಟ್ಸ್ ಒಳ್ಳೇದ್ ಮಾಡಕ್ ಹೋದ್ರೆ ಡಾಕ್ಟರ್ ಒಳ್ಳೇದಾಗಲ್ಲ. ಅದೇ ಡಾಕ್ಟರ್ ಒಳ್ಳೇದ್ ಮಾಡಕ್ ಹೋದ್ರೆ ಪೇಷಂಟ್ಸ್ ಒಳ್ಳೇದಾಗಲ್ಲ. ಹೀಗಿದ್ದಾಗ ಎಲ್ರಿಗೂ ಒಳ್ಳೇದ್ ಮಾಡಿದ್ರೆ ಪ್ರಾಬ್ಲಮ್ ಅಲ್ವಾ ಅಪ್ಪ? ಸರಿಯಾದ ಪ್ರಶ್ನೆ ಕೊಡು. ದಡ್ಡ ಬುದ್ಧಿವಂತ, ಇದಕ್ಕೆ ಉತ್ತರ ಕೊಡು. Well, actually, not actually. I know, but hey, ಕಂದ, ಇವತ್ತು ನಾಗರ ಪಂಚಮಿ. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದ್ಬಿಟ್ಟು ಪ್ರಶ್ನೆಗಳು ಕೇಳ್ತೀಯ? ಪ್ರಶ್ನೆಗಳು? ಗಿರಿ, ಇವನ್ ಹೊಟ್ಟೆಲಿ ಇರುವಾಗ ನಾನು ತಂದು ಕೊಟ್ಟ ಮಾವಿನಕಾಯಿ ತಿಂತಾ ಇದ್ದ ಇಲ್ಲ ಪ್ರಶ್ನೆಗಳು ತಿಂತಾ ಇದ್ದ? ಬರೀ ಪ್ರಶ್ನೆಗಳೇ ಕೇಳ್ತಾನೆ. ನಾನ್ ಸೆನ್ಸ್ ಫೆಲೋ. ರೀ, ನಿಮಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂತ ಅವನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಉತ್ತರ ಕೊಡ್ತೀನಿ, ಅದು ನನಗೆ ಗೊತ್ತಿದೆ. ಬಟ್ ಒಂದು ಕ್ಲಾರಿಟಿ ನನ್ನ ಫ್ರೆಂಡ್ ಸಿಗ್ಬಿಡ್ಲಿ, ಆಮೇಲೆ ಕೊಡ್ತೀನಿ. ಮೊದಲು ಅಣ್ಣ ತಂಗಿದು ಪೂಜೆ ನಡೀಲಿ. ಅಲ್ಲಲ್ಲ, ಅಕ್ಕ ತಮ್ಮಂದು ಪೂಜೆ ನಡೀಲಿ. ನಿಮ್ಮಿಬ್ರದು ಪ್ರಶ್ನೋತ್ತರ ಮುಗಿಲಿ ಅಂತ ನಾನು ಆಗ್ಲಿಂದ ಹುತ್ತದ ಮಣ್ಣು ಇಟ್ಕೊಂಡು ಕಾಯ್ತಾ ಇದ್ದೀನಿ. ಆಹಾ ಪ್ರಣಿ, ನಿನಗೆ ಅಮ್ಮ ನಾಗಮ್ಮ, ನಾಗದೇವತೆ, ಗ್ರಾಮ ದೇವತೆ, ವಿಜಯದಶಮಿ ಇಂಥ ಪಿಕ್ಚರ್ಗಳೇ ಇಷ್ಟ ಆಗೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಸಂಸ್ಕಾರ ಇರೋದೆಲ್ಲ ನಿನಗೋಸ್ಕರ.
ಬಾಲಕ, ನಿಮ್ಮ ಪೀಠವನ್ನು ಅಲಂಕರಿಸಿ. ಅಕ್ಕ, ಈ ಊದ್ಬತ್ತಿನ ತಂದ್ಬಿಟ್ಟು ನನ್ ಮೂಗತ್ರ ಇಡ್ಬೇಡ, ನಂಗೆ ಕೆಮ್ಮು ಬರುತ್ತೆ. ಏ ಮಂಗಳಾರತಿ ನಿನ್ ಮುಖಕ್ ಮಾಡಲ್ಲ, ನಿನ್ ಬೆನ್ನಿಗೆ ಮಾಡೋದು. ತಿರ್ಕೊಂಡ್ ಕುತ್ಕೋ. ಶರ್ಟ್ ತೆಗೆಪ್ಪ. ಆರ್ನಾಲ್ಡ್ ಶಿವಾಜಿನಗರು. ಜೊತೆ ಖುಷಿಯಾಗಿ ಆರೋಗ್ಯವಾಗಿ ಯಾವಾಗಲೂ ಆಟ ಆಡ್ಕೊಂಡು ಜಗಳ ಮಾಡ್ಕೊಂಡು ಇರೋಂಗ್ ನೋಡ್ಕೊಳಪ್ಪ. ತಥಾಸ್ತು ಬಾಲಕಿ. ಯಾವ್ದು ಜನರೇಟರ್ ಸೌಂಡು? ಅಯ್ಯೋ ಅಪ್ಪ, ನೀನ್ ಯಾಕಪ್ಪ ಅಳ್ತಾ ಇದ್ಯಾ? ಓ, ನೀವ್ ನಮ್ಮ ಹೊಸ ದಿವಸ ಅಮ್ಮ ಇಲ್ಲ ಅಂತ ಅಳ್ತಾ ಇದ್ದೆ, ಇವತ್ತು ತಂಗಿ ಇಲ್ಲ ಅಂತ ಅಳ್ತಾ ಇದೆಯಪ್ಪ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಹಾ ಅಪ್ಪ, ಕೊಳ್ಳೆಗಾಲದಲ್ಲಿ ನಿನ್ನ ಫಾರ್ ರಿಲೇಟಿವ್ ತಂಗಿ ಆಗ್ಬೇಕು ಅಂತ ಹೇಳ್ತಾ ಇರ್ತೀಯ, ಪುಟ್ಮಲ್ಲಿ ಅವ್ರನ್ನ ಕರೆಸ್ಲಾ? ಬೇಡ ಕಣ, ಏನೋ ಎಮೋಷನ್ ಅದಷ್ಟೇ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ತೀಯ? ಮೊದಲು ನಾಗದೋಷ ಪರಿಹಾರ ಮಾಡ್ಕೋ. ಹಾವಿನ ದ್ವೇಷ ಒಳ್ಳೆಯದಲ್ಲ. ಅಯ್ಯೋ ಸುಮ್ಮನೆ ಇರಪ್ಪ. ಹಾವಿನ ಸೇಡು ಅಂತ ಅವಾಗ ಹೇಳ್ತಾ ಇರ್ಬೇಡ. ಮೇಲ್ಗಡೆ ಅಷ್ಟು ದೇವತೆಗಳಿರ್ತಾರೆ, ಅವ್ರೇನು ಅಷ್ಟು ಅನ್ನೋದು, ಮನೆಗೆ ಹಾವು ಬರೋದು, ಇದೆಲ್ಲ ಯಾಕೆ ಬೇಕು? ಹಾವು ಒಂದ್ ವೇಳೆ ನಿಜವಾಗ್ಲೂ ಮನೆಗೆ ಬಂದ್ಬಿಟ್ರೆ ದೋಷ ಇರೋದು ನಿನಗೆ, ಅದಕ್ಕೆ ಕಚ್ಚೋದು ನಿನಗೆ. ಓಹೋ, ನೆಕ್ಸ್ಟ್ ಟೈಮ್ ನಾನೇ. ಈಗ ನನ್ ಮುದ್ದಿನ ಕೋಬ್ರ, ನಾನು ಹೇಳ್ದಂಗೆ ಮಾಡಬೇಕು. ಯಾಕಲ್ಲ ಹೊಡಿತೀರಾ? ಅಲ್ಲಲ್ಲೇ ಮಂಗನ ಮಸಡಿ ಅಂತದ, ನೆಟ್ಟಗ ಮರ್ಯಾದೆಯಿಂದ ಅಂಗಡಿ ನೋಡ್ಕೊಳಪ್ಪ ಅಂತಂದು ಹೋದ್ರ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ನೆಕ್ಸ್ಟ್ ಟೈಮ್ ನಾನ ಅಂತ ಹೇಳತ್ತಿಯಲ್ಲೇ. ಲೇ, ಬರ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಾಗ ಹುಡುಗರು ಭರ್ಜರಿ ಅದಾರ. ಅವ್ರಿಗೆ ಯಾರು ಸಿಗ್ತಾರಂತ ಕಾಯಕತ್ತಾರ. ನೀನು ನೆಕ್ಸ್ಟ್ ಟೈಮ್ ನಾನ ಅಂತ ಪಡ್ಕೊಳಕತ್ತಿರಲೇ. ಅಂಗಡಿ ಕಡೆ ನೆಟ್ಟಗ ಗಮನ ಕೊಡಲೇ ಹೈವಾನ್. ಇಲ್ಲ ಕೂತಿದ್ದೀನಲ್ಲ, ಯಾರು ಬಂದ್ರು ಗೊತ್ತಾಗುತ್ತೆ. ಅಲ್ಲಲೇ ತಮ್ಮ, ಹಾವು ಬಂದ್ರೆ ಗೊತ್ತಾಕತ್ತೇನ್ಲೆ? ನೀನು ನೆಟ್ಟಗೆ ನಡ್ಕೊಂಡು ಬಂದ್ರನ ನಿನ್ನ ಕಿವಿಯಾಗ ಕೇಳಂಗಿಲ್ಲ, ಇನ್ನು ಹೊರ್ಕೊಂಡು ಬಂದ್ರೆ ಗೊತ್ತಾಗತ್ತೇನ? ಹಾವು ಹೆಂಗ್ ಬರುತ್ತೆ? ಲೇ ಪಿಂಗಾಣಿ, ಈ ಕೆಲವೊಂದು ಮಂದಿ ದಂಧೆ ಶುರು ಮಾಡ್ಕೊಂಡಾರ. ಅವ್ರ ನಿಧಾನಕ್ಕೆ ಮನೆಗೆ ಬಂದು ಹಾವು ಬಿಡುದು. ಹಾವು ಬಿಟ್ಟ ಮೇಲೆ ಅವ್ರು ಹೆದರ್ಕೊಂಡು ಚೀರಾಕ್ ಶುರು ಮಾಡ್ತಾರ. ಮನೆ ಹತ್ರ ಬಂದು 10,000 ರೂಪಾಯಿ ಕೊಡ್ರಿ, ಹಾವು ಹಿಡಿದು ಕೊಡ್ತೀವಿ ಅನ್ನೋದು. ಆಮೇಲೆ ನಮ್ಮ ಅಂಗಡಿ ಒಳಗೊಂದು ಹಾವು ಬಿಟ್ಟು ನಮ್ಮನ್ನು ಹೆದರಿಸಿ 10,000 ರೂಪಾಯಿ ಕೊಡ್ರಪ್ಪ ಅಂದ್ರೆ ನಾವ್ ಎಲ್ಲಿಂದ ತಂದು ಕೊಡೋದಲ್ಲೇ? ಅಲ್ಲ, ಇವ್ರೇನ್ ಮನೆ ಜನನ ಇಲ್ಲ ಹಿಂದಿನ ಬೀದಿ ಜನಾರ್ದನನ? ಈ ರೇಂಜಿಗೆ ಎದುರಿಸ್ತಾರಲ್ಲ. ಮೊದಲೇ ನನಗೆ ಹಾವಂದ್ರೆ ಸಿಕ್ಕಾಪಟ್ಟೆ ಭಯ. ದೊಡ್ಡವರು ಏನ್ ಹೇಳಿದ್ದಾರೆ? ನಿನಗೆ ಯಾವ ವಿಚಾರದಲ್ಲಿ ಭಯ ಇದೆಯೋ ಆ ವಿಚಾರನ ಮನಸ್ಸಿಗೆ ಹತ್ತಿರವಾಗಿ ತಗೋ, ಆಗ ಭಯ ಹೊರಟೋಗುತ್ತೆ ಅಂತ. ನಾನು ಇದನ್ನೇ ಫಾಲೋ ಮಾಡ್ತೀನಿ. ಅದಕ್ಕೆ ನಾನು ಏನ್ ಮಾಡಬೇಕು? ನನಗೆ ಹಾವು ಕಂಡ್ರೆ ಭಯ. ಹಾವನ್ನೇ ನನ್ನ ಫ್ರೆಂಡು ಅಂತ ತಿಳ್ಕೊಂಡ್ಬಿಟ್ರೆ ಭಯ ಆಟೋಮೆಟಿಕ್ ಆಗಿ ಹೊಟ್ಟೋಗ್ಬಿಡುತ್ತೆ. ವಾಟ್ ಎನ್ ಐಡಿಯಾ. ಹಾವಿಗೆ ಕನ್ನಡದಲ್ಲಿ ಯಾವ ಆಕ್ಟರ್ ಇಷ್ಟ ಇರಬಹುದು? ನಮ್ಮ ಕನ್ನಡ ಪಿಕ್ಚರಲ್ಲಿ ಅನಂತ ನಾಗ್ ಅಂದ್ರೆ ಇಷ್ಟ ಇರುತ್ತೆ. ಹೌದು, ವೆರಿ ಗುಡ್.
ಹಾವಿಗೆ ಯಾವ ಡಿಶ್ ಅಂದ್ರೆ ಇಷ್ಟ ಇರ್ಬೋದು? ಹಾ, ಪೂರಿ ನಾಗು. ವಾವ್ ವಾವ್ ವಾವ್, ಸೂಪರ್ 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 ಸೂಪರ್. ಹಾವು ಯಾವ ಯೂನಿವರ್ಸಿಟಿಲಿ ಓದಿರಬಹುದು? ಹಾರ್ವರ್ಡ್ ಯೂನಿವರ್ಸಿಟಿ. ಹಬ್ಬ, 25% ಭಯ ಕಮ್ಮಿ ಆಯ್ತು. ಹಾವೇ 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 ನಿನ್ನ ನಗುವಿಗೆ ಕಾರಣವೇನೆ, ಹುತ್ತದ ಮಣ್ಣೇನೆ. ಓ ಇನ್ನೂ ಒಂದು 25% ಕಮ್ಮಿ ಆಗಿ ಈಗ 50% ಭಯ ಕಮ್ಮಿ ಆಯ್ತು. ಹಿಂಗೆ ಭಯ ಹೋಗಿಸ್ಕೊಂಡು ಅರ್ಧ ಗಂಟೆ ಮಲ್ಕೊಂಡು ಎದ್ದು ಬಿಟ್ರೆ 100% ಭಯ ಹೊಟ್ಟೋಗ್ಬಿಡುತ್ತೆ. ಮೈಂಡ್ ಫ್ರೆಶ್ ಆಗುತ್ತೆ. ವಾಟ್ ನೆಕ್ಸ್ಟ್? ಹಾ, ಹಾವಿಗೆ ಯಾವ ಆಟ ಅಂದ್ರೆ ಇಷ್ಟ ಇರಬಹುದು? ನಮಗೆ ಚೆಸ್ಸು, ಹಾವಿಗಾದ್ರೆ ಬುಸ್ಸು. ಸೂಪರ್ 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 ಸೂಪರ್. ಹಾವು ಮೆಟ್ರೋ ಹತ್ತಿದ್ರೆ ಯಾವ ಸ್ಟೇಷನ್ ಅಲ್ಲಿ ಇಳ್ಕೋಬಹುದು? ಇನ್ಯಾವುದು? ನಾಗ ಚಂದ್ರ. ಓ ಹಬ್ಬ, 75% ಭಯ ಕಮ್ಮಿ ಆಯ್ತು. ಇನ್ನೊಂದು 25. ಈ ಸ್ಕಂದನಿಗೆ ಎಷ್ಟು ಹೇಳಿದ್ರು ಶಿಸ್ತೇ ಕಲಿಯಲ್ಲಪ್ಪ. ಅವನು ಬೆಲ್ಟ್ನ ತಗೊಂಬಂದು ನನ್ನ ಬೆಡ್ ಮೇಲೆ ಬಿಸಾಕಿದಾನೆ. ನಾನ್ ಸೆನ್ಸ್ ಪಲಾವ್. ಏ ಸ್ಕಂದ, ಮಾಡ್ತೀನಿ ತಡಿ ನಿನಗೆ. ಈಗ ಈ ಬೆಲ್ಟ್ನ ಇಲ್ಲಿಂದ ಬಿಸಾಕ್ದ ಅಂದ್ರೆ ಡೈರೆಕ್ಟ್ ಆಗಿ ನಿನ್ ರೂಮ್ಗೆ ಬಂದು ಬೀಳ್ಬೇಕು. ನಾನ್ ಸೆನ್ಸ್ ಪಲಾವ್, ನಾನ್ ಸೆನ್ಸ್ ಪಲಾವ್. ರೀ, ಊಟಕ್ಕೆ ಬನ್ನಿ. ಗಿರಿ ಹಬ್ದಡಿ ಮಾಡಿದಾಳೆ. ಗಬಗಬ ಅಂತ ಇದೆ. ಆಹಾ, ಮೊದಲು ಬ್ಯಾಟಿಂಗು, ಆಮೇಲೆ ಬ್ಯಾಟಿಂಗು. ಬಾಬಾ ಬಂದೆ ಬಂದೆ. ಏ ಅಪ್ಪ, ತೇಗೋದು ನಮಗ್ ಮಾತ್ರ ಕೇಳಿಸೋತರ ತೇಗು, ಪಕ್ಕದ ಮನೆವರೆಗೂ ಕೇಳಿಸೋತರ ತೇಗಬೇಡ. ಏಯ್, ತೇಗ್ ಬರ್ದೇ ಇರತ್ತೇನು? ಯಾಕೆಂದ್ರೆ ಇವತ್ತಿನ ಊಟ ಸೂಪರು ಸೂಪರು. ಇಲ್ಲೇ ಇರುತ್ತಾ? ಹಪ್ಪಳ, ಸಂಡಿಗೆ, ಒಬ್ಬಟ್ಟು ಅಂತ ಡಿಸೈನ್ ಐಟಮ್ ಹೋಟೆಲ್ ಮಾಡೋ ತರ ಮಾಡಿದ್ರೆ ಸೂಪರ್ ಆಗಿದ್ದೇ ಇರುತ್ತೆ. ಅಪ್ಪ, ಆದ್ರೂ ಒಬ್ಬಟ್ಟಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ಲಿಲ್ವಾ? ಆಗದೆ ಇರುತ್ತೇನಮ್ಮ. ಹಬ್ಬ ಮಂತಂಡಲ್ಲಿ ಬಂದ್ರು ನಿಮ್ಮಪ್ಪ ಸಾಲ ಸೋಲ ಮಾಡಿ ತಂದು ಹಾಕ್ತಾನಲ್ಲ, ಹಾಕ್ತಾಳೆ, ಹಾಕ್ತಾಳೆ. ಅಷ್ಟು ಧಾರಾಳ ಅವಳು. ಮಿಡಲ್ ಕ್ಲಾಸ್ ಮನೆಯಲ್ಲಿ ದಿನಸಿ ಬಳಸುವಾಗ ಕೈಗೂ ಕಣ್ಣಿರ್ಬೇಕು ಅಂತಾರೆ. ಆದ್ರೆ ನಿಮ್ಮಮ್ಮನ ಮಕದಲ್ಲಿರುವ ಕಣ್ಣೆ ಕಂಡೀಷನ್ ಅಲ್ಲಿ ಇಲ್ವೇ? ಹಾಕದೆ ಏನ್ ಮಾಡ್ತಾಳೆ? ಆದ್ರೆ ಅಪ್ಪ, ಅಮ್ಮ ಎಕ್ಸ್ಟ್ರಾ ಪಾಪಡ್ ಕೇಳಿದ್ರೆ ಕೊಡ್ಲಿಲ್ಲ. ಒಬ್ಬಟ್ಟು ಇರ್ಬೇಕಾದ್ರೆ ಪಾಪಡ್ ಯಾಕೋ? ನನಗ್ ಪಾಪಡ್ ಅಂದ್ರೆ ಇಷ್ಟ, ಅದಕ್ಕೆ. ಲವ್ ಸ್ಕಂದ, ಈಗಿನ ಕಾಲದ ಮಕ್ಕಳು ಐಪಾಡ್ ಇಷ್ಟಪಡ್ತಾರೆ. ನೀನೇನು ಪಾಪಾಡ್ ಇಷ್ಟಪಡ್ತಾ ಇದೀಯಾ? ಕೊಡ್ಸು, ಇಷ್ಟಪಡ್ತೀನಿ. ಅಮ್ಮ, ಅಪ್ಪನ್ ನೋಡಮ್ಮ, ನಾನ್ ಪಾಪಡ್ ಬೇಡ ಐಪಾಡ್ ಬೇಕು ಅಂದಿದ್ದಕ್ಕೆ ಬುಸ್ ಅಂತ ರೇಗ್ತಿದ್ದಾರೆ ನನ್ ಮೇಲೆ. ಮಕ್ಳ ಮೇಲೆ ಯಾಕ್ರಿ ರೇಗ್ತೀರಾ? ನಿಂದೊಳ್ಳೆ ಕತೆ, ನಾನ್ ಯಾವಾಗ ರೇಗ್ದೆ? ಕೇಳಿದ್ದಕ್ಕೆ ನನ್ ಮೇಲೆ ಬುಸ್ಕೊಡ್ತೀರೇನ್ರಿ? ಅಯ್ಯೋ ಅಮ್ಮ, ಅಪ್ಪ ಬಾಯಿ ಬಿಟ್ಟಿಲ್ಲ. ಮತ್ತೆ ಸೌಂಡ್ ಎಲ್ಲಿಂದ ಬಂತು? ಅದೇನು ಅಶರೀರ್ ಮಾಡಿನೇ, ಎಲ್ಲಿಂದಲೋ ಬರೋದಕ್ಕೆ. ಓಹೋ, ನನಗೆ ಈಗ ಅರ್ಥ ಆಯ್ತು. ಈ ಸೌಂಡು ಕಮಲಾಕ್ಷಮ್ಮನ ಮನೆ ಕುಕ್ಕರ್ ಸೌಂಡು. ನಿನ್ನೆ ನಾನು ಕೂಡ ಇದು ಹಾವಿನ ಶಬ್ದ ಅಂತ ಭಯ ಪಟ್ಬಿಟ್ಟಿದ್ದೆ. ಆಮೇಲೆ ಭವ್ಯ ಬಸ್ತಾನೆ ಇದು ಹಾವಿನ ಬುಸ್ಸಲ್ಲ, ಕುಕ್ಕರ್ ಬುಸ್ಸು ಅಂತ ಕ್ಲಾರಿಟಿ ಕೊಟ್ಟು. ರೀ, ಇದು ಕುಕ್ಕರ್ ಸೌಂಡು ಅಂತ ಅನ್ಸ್ತಿಲ್ಲ, ಬೇರೆ ಏನೋ ಸೌಂಡ್ ಇರ್ಬೇಕು. ಯಾವುದೇ ಸೌಂಡ್ ಇರಲಿ ಬಿಡಮ್ಮ, ಏನೇ ಆಗಲಿ ಊಟ ಸೂಪರ್ ಆಗಿತ್ತು. ನಂಗೆ ನಿದ್ದೆ ಬರ್ತಿದೆ, ನಾನು ಹೋಗ್ತೀನಿ ಮಲ್ಕತ್ತೀನಮ್ಮ. ಇರಿ, ನಾನು ಬಂದೆ. ಬನ್ನಿ ಕತೆ ಹೇಳಿ, ನಿದ್ದೆ ಆಮೇಲೆ ಮಾಡೋಣ. ಗಿರಿ, ನಾನು ನಿಮಗೆ ಒಂದು ಕತೆ ಹೇಳ? ಬೇಡ ಅಂದ್ರೆ ಬೇಡ ಅನ್, ಅದಕ್ಕೆ ಯಾಕೆ ಬುಸ್ ಅಂತ? ಬುಸ್ ಅಂದಿದ್ದು ಅಮ್ಮ ಅಲ್ಲ, ಕುಕ್ಕರ್. ಓಹ್, ಕರೆಕ್ಟ್, ಮರ್ತಿದ್ದೆ. ಮೋಸ್ಟ್ಲಿ ಇದು ಬುಸ್ ಕಂಪನಿ ಕುಕ್ಕರ್ ಇರಬೇಕು. ಆದ್ರೂ ಗಿರಿ, ಒಂದೇ ಕುಕ್ಕರು ಇಷ್ಟು ಸರಿ ಬುಸ್ ಅನ್ನೋಕೆ ಸಾಧ್ಯನಾ? ಕ್ಯಾನ್ ಯು ಎಕ್ಸ್ಪ್ಲೈನ್?
ಬೇಡ ಬಿಡು. ತಾತ ಕತೆನ ಈಗ ಹೇಳು. ಕಂದ, ನಾನು ನಿನ್ನ ಹಾಗೆ ಪುಟ್ಟ ಹುಡುಗ ಇದ್ದಾಗ ನಮ್ಮ ತಾತನ ತೊಳೆ ಮೇಲೆ ನಾನು ಕೂತ್ಕೊಂಡು ತಾತ ತಾತ ನಮ್ಮ ಕತೆ ಹೇಳು ಅಂತ ಗೋಳಾಡಿಸ್ತಿದ್ದೆ. ನಮ್ಮ ತಾತ ನನ್ನ ಕಂಡ ಭಾಳ ಪ್ರೀತಿ, ಯಾವಾಗಲೂ ಮುದ್ದಾಡಿ ಕೃಷ್ಣ ಕೃಷ್ಣ ಬಾಲಕೃಷ್ಣ ಅನ್ನೋರು. ತಾತ ಈ ಕೃಷ್ಣ ಚಿಕ್ಕವರಿದ್ದಾಗ ಕಿಂಗ್ ಕೋಬ್ರಾ ಜೊತೆ ಫೈಟ್ ಮಾಡಿದ್ರಲ್ಲ, ಆ ಕತೆ ಹೇಳಿ ತಾತ. ಓಹೋ, ನೀನು ಹೇಳ್ತಿರೋದು ಕಾಳಿಂಗ ಮರ್ದನದ ಕತೆ. ಓಹೋ, ಕಾಳಿಂಗ ಸರ್ಪ ಅಂದ್ರೆ ಒಂದು ಘಟ ಸರ್ಪನಪ್ಪ. ಅಯ್ಯೋ ಅದು ಬಹಳ ದೊಡ್ಡದದು. ಗೊತ್ತು ತಾತ, ಕಾಳಿಂಗ ಸರ್ಪಕ್ಕೆ ಓಫಿಯೋಫ್ಯಾಗಸ್ ಹ್ಯಾನಾ ಅಂತ ಸೈಂಟಿಫಿಕ್ ನೇಮು. ಇದ್ರದ್ದು ಅನಿಮೇಲಿಯಾ ಕಿಂಗ್ಡಮ್, ಕಾರ್ಟಿಡಾ ಫೈಲಮ್ ಮತ್ತೆ ರೆಪ್ಟಿಲಿಯಾ ಕ್ಲಾಸ್. ಈ ಹಾವುಗಳೆಲ್ಲ ಸರ್ಪೆಂಟ್ಸ್, ಅದೇ ಸರೀಸೃಪ ಅಂತಾರಲ್ಲ, ಅದ್ರ ಅಂಡರಲ್ಲಿ ಬರುತ್ತೆ. ಒಂದೇ ಸಾರಿ ಇದು ಹಾವು ಅಂತ ಹೇಳಿದ್ರೆ ಆಗ್ತಿರ್ಲಿಲ್ವಾ? ಈಗೇನು ಕತೆ ಹೇಳಬೇಕಾ ಬೇಡವಾ? ಹೇಳು ತಾತ. ಹೇಳ್ತೀನಿ ನೋಡಯ್ಯ. ಈ ಕಾಳಿಂಗ ಸರ್ಪ ಅನ್ನೋದು ವಿಷಪೂರಿತವಾದ ಹಾವು. ಅದು ಯಮುನಾ ತೀರದ ಸರೋವರದಲ್ಲಿ ಸೇರಿಕೊಂಡಾಗ ನೀರೆಲ್ಲ ವಿಷವಾಗಿತ್ತು. ಆ ವಿಷ ಎಷ್ಟು ಭಯಂಕರವಾಗಿತ್ತು ಅಂತಂದ್ರೆ ಅದು ಉಸಿರು ಬಿಟ್ರೆ ವಿಷ. ಹೀಗೆ ಸೌಂಡ್ ಮಾಡ್ತಾ ಇತ್ತು. ಹೇಳಿ ಇನ್ನೊಂದು ಸರಿ ಸೌಂಡ್ ಮಾಡು. ತಾತ ನಾನ್ ಸೌಂಡ್ ಮಾಡಿಲ್ಲ. ಹುಸ್ತಂದ ಸೌಂಡ್ ಎಲ್ಲಿಂದ ಬಂತು? ಸೌಂಡ್ ಮಾಡ್ಲಿಲ್ವಾ? ಏ ಕಳ್ಳ, ನನ್ನ ಹೆದರ್ಸಕ್ಕೋಸ್ಕರ ನೀನು ನಾಟಕ ಮಾಡ್ತಿದ್ಯಾ ಅಲ್ವಾ? ಲೇ, ನಾನೊಂಥರ ಕೃಷ್ಣ ಇದ್ದಾಗ ಕಣೋ, ಕಾಳಿಂಗ ಸರ್ಪದ ಮೇಲೆ ತಕ 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 ಅಂತ ಕುಡಿದು ಡ್ಯಾನ್ಸ್ ಮಾಡ್ಬಿಡ್ತೀನಿ. ಕೃಷ್ಣನ್ಗೆ ಭಯ ಆಗ್ಲಿಲ್ವಾ ತಾತ? ಭಯನಾ? ಕೃಷ್ಣನೂ ನಂತರ ನಮ್ಮಿಬ್ಬರಿಗೂ ಭಯನೇ ಇಲ್ಲ. ಕೃಷ್ಣ ಹಾವಿನ ತಲೆ ಮೇಲೆ ಕಾಲಿಟ್ಟಾಗ ಆ ಕಾಳಿಂಗ ಸರ್ಪದ ದರ್ಪ ಎಲ್ಲ ಅಡಗೋಯ್ತು. ಆಗ ಇನ್ನೇನು ಸಾಯ್ಬೇಕು ಅಂತ ಇರ್ಬೇಕಾರೆ ಅಷ್ಟರಲ್ಲಿ ಕಾಳಿಂಗನ್ ಮುಂದೆ ನಿನ್ ಕಾಲಿದ್ರೆ ಏನಾಗತ್ತೆ? ಏನಾಗತ್ತ? ಆ ಕಾಳಿಂಗಕ್ಕೆ ಭಯ ಆಗತ್ತೆ. ಅಕಸ್ಮಾತ್ ಕಚ್ಬಿಟ್ರೆ? ಕಚ್ಚಕ್ಕೆ ಅದೇನು ಸೊಳ್ಳೆನ ತಿಗಣೆನ? ನನ್ನ ಪಾದ ನೋಡ್ದಕ್ಕೆ ಸೈಲೆಂಟಾಗಿ ಸೈಡ್ ಓಡೋಗ್ಬಿಡುತ್ತೆ. ನೀನ್ ನಿಜವಾಗ್ಲೂ ಕೃಷ್ಣ ತಾತ? ಹಾಗೇಳ್ಬೇಡ ಕಣೋ, ನನಗೆ ತುಂಬಾ ನಾಚಿಕೆ ಆಗತ್ತೆ. ನನಗಿರೋದೇ ಒಬ್ಳು ಹೆಂಡತಿ. ಆದ್ರೆ ನೀನ್ ನಿಜವಾಗ್ಲೂ ಕೃಷ್ಣನೇ ತಾತ? ಹೇಗೆ? ಯಾಕೆ ಗೊತ್ತಾ? ಕಾಲ್ ಕೆಳಗಡೆ ಕಾಳಿಂಗ ಇದೆ. ಕಾಳಿಂಗ ಎಲ್ಲಿ ಬರುತ್ತೋ ನೋಡು ತಾತ ಅಲ್ಲಿ. ಈ ಕಡೆ ಬರ, ಈ ಕಡೆ ಬರ. ನೀವೇ ಎಷ್ಟೊತ್ತು ಹಾವು ಅಂದ್ರೆ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿದ್ರೆ, ಈಗ ಬನ್ನಿ ಏನು ಮಾಡಲ್ಲ. ಬಾ ಅದ್ರ ತಲೆ ಮೇಲೆ ಕಾಲಿಗೆ ಡ್ಯಾನ್ಸ್ ಮಾಡೋಣ. ಅದು ಕಲ್ಪನೆ ಹಾವು, ಇದು ನಿಜವಾದ ಹಾವು ಕಣ. ಈ ಕಡೆ ಬರ, ಈ ಕಡೆ ಬರ. ಕುಡಿಯಲಿ 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 ಕುಡಿಯಲಿ. ಅಪ್ಪ, ಇವಾಗ ಯಾಕೆ ವಾಚ್ ಕಟ್ಕೋತಿದ್ಯಾ? ನಾಗರ ಪಂಚಮಿ ದಿವಸ ವಾಚಲ್ಲಿರೋ ಮುಳ್ಳು ನೋಡ್ತಾ ಇದ್ರೆ ಹಾವಲ್ಲಿರೋ ಮುಳ್ಳು ಕಚ್ಚೋದಿಲ್ವ? ಅಪ್ಪ ಸ್ಕಂದ ರೂಮ್ಗೆ ಸೇರ್ಕೊಂಡ್ರೆ ಬರೀ ಕೂಗಾಟನೇ. ಏನೋ ನಿಜವಾದ ಹಾವೇ ಬಂದ್ಬಿಡ್ತೇನೋ ನಾವು ಕೂಗಾಡ್ತಿದಾರಲ್ರಿ. ಕಾಳಿಂಗ ಮರ್ದನ ಕತೆ ಹೇಳ್ತಿದ್ರಲ್ಲ ಅಮ್ಮ ತಾತ, ಅದಕ್ಕೆ ಕೂಗಾಡ್ತಿದಾರ ಅಷ್ಟೇ. ಹಾಗಂತ ಹಿಂಗ ಕೂಗಾಡೋದು? ಯಾರಾದ್ರೂ ನಮ್ಮ ಮನೆಗೆ ನಿಜವಾಗ್ಲೂ ಹಾವು ಬಂದಿದೆ ಅಂತ ಅನ್ಕೊಳಲ್ವಾ? ಪಾಪಿ, ನಿಜವಾಗ್ಲೂ ಹಾವು ಬಂದಿದೆ. ಅಲ್ಲ, ಸ್ನೇಕು. ಕೂಗಾಡ್ತಿದ್ದೀನಿ, ನೀವು ಯಾರು ಬರೋದು ಬೇಡವಾ? ಅಯ್ಯೋ, ನಿಜವಾಗ್ಲೂ ಬಂದ್ಬಿಡ್ತಾ? ನಾನು ಹೇಳ್ತಾನೆ ಇದ್ದೆ ಹಾವು ಬರುತ್ತೆ ಹಾವು ಬರುತ್ತೆ ಅಂತ ಪದೇ ಪದೇ ಮನೇಲಿ ಹೇಳ್ತಾ ಇರ್ಬೇಡಿ. ಮೇಲ್ಗಡೆ ಅವ್ರ ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಡ್ತಾರೆ ಅಂತ. ಅವ್ರ ಅಷ್ಟು ಅಂದ್ರು ಹಾವು ಬಂದೇ ಬಿಡ್ತು. ಹಾವು ಬಸ್ ಅಂತ ಹೇಳಿ ಎತ್ಬಿಡ್ತಪ್ಪ. ನನಗೆ ಹೆದರಿಕೆ ಆಗಿ ಬೆಡ್ಶೀಟ್ನ ಹೊದಿಸ್ಬಿಟ್ಬಿಟ್ಟೆ. ಮಾವ ಮಾವ ಮಾವ, ಬೆಡ್ಶೀಟ್ ಹೊತ್ಸ್ ಬಂದ್ರ? ಚಳಿಲ್ ಕೊರಿತಾ ಇದ್ದ ಹಾವಿಗೆ
ಬೆಡ್ಶೀಟ್ ಹೊತ್ಸ್ ಬಂದ್ರಿ ಅಂದ್ರೆ ನಿಮ್ಮ ಧೈರ್ಯ ಸ್ಥೈರ್ಯನ ನಾನು ಮೆಚ್ಚಿದೆ. ಗ್ರೇಟ್ ಗ್ರೇಟ್ ಮಾವ ನೀವು. ಅಮ್ಮ, ತಾತ ಏನದಕ್ಕೆ ಚಳಿ ಆಗ್ತಿದೆ ಅಂತ ಬೆಡ್ಶೀಟ್ ಹೊತ್ತಿಲ್ಲ. ಭಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬೆಡ್ಶೀಟ್ ನ ಹಾವ್ ಮೇಲೆ ಬಿಸಾಕ್ಬಿಟ್ಟು ಬಂದ್ರು. ಅಪ್ಪ, ಈಗ ಹಾವು ಬೆಡ್ಶೀಟ್ ಕೆಳಗಡೆ ಇದೆ. ಈಗೇನೋ ಮಾಡೋದು? ಏನ್ರಿ ಮಾಡೋದು? ಅಪ್ಪ ಏನ್ ಮಾಡೋದು?